ಮಂಡ್ಯದ ಮದ್ದೂರಲ್ಲಿ ಏನು ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಮಸೀದಿಯಿಂದ ಕಲ್ಲು ತೂರಾಟ ಮಾಡಿ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅದು ವಿರುದ್ಧ ನಿನ್ನೆ ನಾವು ದೊಡ್ಡ ಹೋರಾಟವನ್ನು ಮಾಡಿದ್ರಿ. ಇತಿಹಾಸದಲ್ಲೇ, ಮಂಡ್ಯದ ಇತಿಹಾಸದಲ್ಲೇ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದ್ದಂಥ ಘಟನೆ ನನಗನ್ಸುತ್ತೆ ಇದೇ ಮೊದಲು. ಮತ್ತು ಸ್ವಯಂ ಪ್ರೇರಿತವಾಗಿ ನಿನ್ನೆ ಸಾವಿರ ಸಂಖ್ಯೆಯಲ್ಲಿ ಮೆರವಣಿಗೆಗೆ ಬಂದಿರತಕ್ಕಂಥದ್ದು ಅದು ಒಂದು ಮಂಡ್ಯದ ಇತಿಹಾಸದಲ್ಲೇ ಫಸ್ಟ್. ಇಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಹೋಗಿದ್ದು ಬೆಂಬಲ ಕೊಡಬೇಕು ಅಂತೇಳಿ. ಯಾವ ಹಿಂದೂಗಳನ್ನು ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ ಅವ್ರ ಮನೆಗಳಿಗೆ ಭೇಟಿ ಮಾಡಬೇಕು, ಅವ್ರಿಗೆ ಸಾಂತ್ವನ ಹೇಳಬೇಕು. ಆ ದೃಷ್ಟಿಯಿಂದ ನಾವು ಅವ್ರ ಮನೆಗೆ ಹೋಗಿದ್ರಿ. ಅವ್ರ ಮನೆಗೆ ಹೋದಾಗ ತಾಯಂದಿರು ಹೇಳಿದ್ದು, ಅಲ್ಲಿರೋರೆಲ್ಲ ಆಲ್ಮೋಸ್ಟ್ ಆಲ್ ದಲಿತರು. ಅವರು ಮನೇಲಿ ಯಾರಾದರೂ ಸತ್ತರೆ ಮಸೀದಿ ಮುಂದೆ ತಮಟೆ ಹೊಡ್ಕೊಂಡು ಹೋಗಬಾರ್ದಂತೆ. ಸತ್ತೋರು, ನಾನು ಹೇಳ್ತಾ ಇರೋದು ಗಣಪತಿದಲ್ಲ ಇದು. ಸತ್ತೋರು ಅವರ ಹೆಣ ತೆಗೆದುಕೊಂಡು ಹೋಗಬೇಕಾದ್ರೆ ಮಸೀದಿ ಮುಂದೆ ಹೋದಾಗ ತಮಟೆ ಹೊಡಿಬಾರ್ದಂತೆ. ಮತ್ತು ಮದುವೆ ಮೆರವಣಿಗೆ ಏನೇನ ವಾದ್ಯಗಳನ್ನು ತಗೊಂಡೋದಾಗ ಆ ವಾದ್ಯನೂ ಹೊಡಿಬಾರ್ದು ಅಂತೇಳಿ ಮಾಡಿದ್ದಾರೆ. ಈಗ ಅಲ್ಲಿ ಮಸೀದಿ ಕಟ್ಟಿರೋವಂಥದ್ದು ಅದು ಸರ್ಕಾರಿ ಜಾಗ. ಅದು ಏಕಾಏಕಿ 3 ತಿಂಗಳಿಂದ ಕಟ್ಟಿದ್ದಾರೆ. ಇದರ ವಿರುದ್ಧ ಈ ಸರ್ಕಾರ ಮುಸ್ಲಿಮರ ಓಲೈಕೆ ಮಾಡೋ ಮುಖಾಂತರ ಹಿಂದೂಗಳನ್ನು ತುಳಿತಾ ಇದ್ದಾರೆ, ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಹಿಂದೂಗಳ ಅಹವಾಲನ್ನು ಕೇಳೋರು ಯಾರಿಲ್ಲ. ಆ ದೃಷ್ಟಿಯಿಂದ ನಾವು ಅವರಿಗೆ ಬೆಂಬಲವನ್ನು ಕೊಡೋ ದೃಷ್ಟಿಯಿಂದ ನಾನು CT ರವಿಯವರು ಅಲ್ಲಿ ಅಶ್ವಥ್ ನಾರಾಯಣ ಅವರು ನಾವು ಭಾಷಣ ಮಾಡಿದ್ದೀವಿ. CT ರವಿಯವರು ಆ ಥರ ಉದ್ರೇಕಕಾರಿ ಭಾಷಣ ಏನು ಮಾಡಿಲ್ಲ. ಅಣ್ಣ ಅಂದರೆ ಅಣ್ಣ ಅಂತೀನಿ, ಇಲ್ಲ ಅಂದರೆ ನಮಗೂ ಗೊತ್ತಿದೆ ದಾರಿ ಅನ್ನೋ ರೀತಿ ಅವ್ರು ಮಾತಾಡಿದ್ದಾರೆ. ಅದರಲ್ಲಿ ಆ ಥರ ತಪ್ಪು ಹುಡ್ಕೋ ಅಂಥದ್ದು ಏನೂ ಇಲ್ಲ. ಇದಕ್ಕಿಂತ ಕೆಟ್ಟದಾಗಿ ಕಾಂಗ್ರೆಸ್ ಅವರು ಭಾಳ ಸರಿ ಮಾತಾಡಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರಲ್ಲ, ಏನು ಮಾಡಿದ್ದೀರ ಅವ್ರ ಮೇಲೆಲ್ಲ? ವಿಧಾನಸೌಧದಲ್ಲಂದರು. ಅದಕ್ಕಿಂತ ಅಪರಾಧನಾ? CT ರವಿ ಏನಾದರೂ ಪಾಕಿಸ್ತಾನ ಜಿಂದಾಬಾದ್ ಅಂತಿದ್ರ? ದೇಶದ್ರೋಹಿ ಚಟುವಟಿಕೆ ಮಾಡಿದಾರಾ? ಹೇಳಿ. ಪಾಕಿಸ್ತಾನ ವಿಧಾನಸೌಧದಲ್ಲಿ ಜಿಂದಾಬಾದ್ ಅಂದೋರೆ ಏನೂ ಇಲ್ಲ, ಇದುವರೆಗೂ ಏನೂ ಇಲ್ಲ. ಅವ್ರನ್ನೆಲ್ಲ ಕರೆದು ಅದು 10-15 ದಿನ ಆದಮೇಲೆ ಆ ವಾಯ್ಸ್ ಎಲ್ಲ ಚೆಕ್ ಮಾಡಿ ಆದಮೇಲೆ ನೀವು ಅವ್ರನ್ನ ಕರೆದು ಅವ್ರಿಗೆ ಬೇಲ್ ಕೊಟ್ಟು ಕಳಿಸ್ಕೊಟ್ರಿ. CT ರವಿಗೆ ಏಕಾಏಕಿ ವಾಯ್ಸು ಅವಾಗೆ ಟ್ಯಾಲಿ ಆಗೋಯ್ತು, ಎಲ್ಲ ಆಗೋಯ್ತು ಅನ್ನೋ ರೀತಿ ಈಗ CT ರವಿಯವರ ಮೇಲೆ ಕೇಸ್ ದಾಖಲೆ ಮಾಡಿರೋಂಥದ್ದು. ವಿರೋಧ ಪಕ್ಷಗಳನ್ನು ಅವರ ಧ್ವನಿಯನ್ನು ಅಡಗಿಸ್ಬೇಕು, ಅವ್ರ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡಬೇಕು ಅಂತ ಈಗಾಗಲೇ ಕಾಂಗ್ರೆಸ್ ಒಂದು ಟೀಮೇ ರೆಡಿ ಮಾಡಿದ್ದಾರೆ. ಒಂದು ಟೀಮ್ ಮಾಡಿಕೊಂಡು ಯಾರ್ಯಾರ ಮೇಲೆ BJPಯವರು ಯಾರ್ಯಾರ ಮೇಲೆ ಲೀಡರ್ಗಳು ಮಾತಾಡ್ತಾರೆ, ವಿಧಾನಸಭೆ ಒಳಗಡೆ ಹೊರಗಡೆ ಮಾತಾಡ್ತಾರೆ, ಅವ್ರ ಮೇಲೆಲ್ಲ ಕೇಸ್ ಹಾಕೋಕ್ಕೆ ಒಂದು ಕಾಂಗ್ರೆಸ್ಸಿನ ಟೀಮೇ ರೆಡಿ ಆಗ್ಬಿಟ್ಟಿದೆ. 4 ಜನ ಮಂತ್ರಿಗಳು ಅದಕ್ಕೆ ಕಮಿಟಿಗೂ ಮಾಡಿದ್ದಾರೆ. ಆ ಕಮಿಟಿಯಲ್ಲಿ ಇಟ್ಕೊಂಡು ಇವರು ಎಲ್ಲರ ಮೇಲೂ ಕೇಸ್ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರೇನು ಶಾಶ್ವತವಾಗಿರ್ತಾರ? 2 ವರ್ಷ ಅಷ್ಟೇ. ಆಮೇಲೆ ನಿಮ್ಗೆ ಇದೇ ಥರ ತಿರುಗುಮಾಣ ಆಗ್ತೈತೆ ಅನ್ನೋದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. 100% ನೀವೇನು ಇವತ್ತು ಕಮಿಟಿ ಮಾಡಿಕೊಂಡು ಮಂತ್ರಿಗಳ ಕಮಿಟಿ ಮಾಡಿ ಅಲ್ಲಿಟ್ಟು ಯಾರನ್ನ ಟಾರ್ಗೆಟ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರ, ಆ ಎಲ್ಲ ತೀರ್ಮಾನಗಳು ನಮ್ಗೆ ಮೆಸೇಜ್ ಬಂದಿದೆ. ನೀವೇನು ತೀರ್ಮಾನ ಮಾಡ್ತೀರಾ ಅಂತ ನಮಗೂ 5 ನಿಮಿಷದಲ್ಲಿ ಅಲ್ಲಿಂದ ಮೆಸೇಜ್ ಬರ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.